ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಗೆ ಸಂಬಂಧಿಸಿದಂತೆ ಹೇಗೆ ಭಾಷಣ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ಶಿಕ್ಷಕೇತರ ವೃಂದದವರೇ, ಪೋಷಕರೇ ಮತ್ತು ನನ್ನ ಎಲ್ಲ ಪ್ರೀತಿಯ ಮಕ್ಕಳಿಗೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳು. ಧರ್ಮವಿಲ್ಲದ ವಿಜ್ಞಾನ ಕುಂಟುತನದಿಂದ ಕೂಡಿದ್ದರೆ, ವಿಜ್ಞಾನವಿಲ್ಲದ ಧರ್ಮ ಕುರುಡುತನದಿಂದ ಕೂಡಿರುತ್ತದೆ. ಐನ್ಸ್ಟೀನ್. ಕಂದಾಚಾರಗಳ, ಮೂಢ ನಂಬಿಕೆಗಳ, ಗೊಡ್ಡು ಸಂಪ್ರದಾಯಗಳ ದೇಶ ಎಂಬ ಹಣೆಪಟ್ಟಿ ಹಚ್ಚಿಸಿಕೊಂಡಿದ್ದ ಭಾರತ ಮಾತೆಯ ವೈಜ್ಞಾನಿಕ ನೆಲೆಗಟ್ಟಿನ ಕೀರ್ತಿ ಪತಾಕೆಯನ್ನು ವಿಶ್ವದ ಅಂಗಳದಲ್ಲಿ ಸ್ಥಾಪಿಸಿದ ಮೊದಲ ಆಧುನಿಕ ವಿಜ್ಞಾನಿ ಅದುವೇ ನಮ್ಮ ಸರ್ ಸಿ.ವಿ. ರಾಮನ್. ಇವರು ತಮ್ಮ ರಾಮನ್ ಪರಿಣಾಮ ಎಂದೇ ಪ್ರಖ್ಯಾತವಾಗಿರುವ ಬೆಳಕಿನ ಕಣಗಳ ವಕ್ರೀಭವನದ ಕುರಿತಾದ ಸಂಶೋಧನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಜಗತ್ತಿಗೆ ಪರಿಚಯಿಸಿದ್ದು 1928 ಫೆಬ್ರವರಿ 28ರಂದು. ಆದ್ದರಿಂದ ಪ್ರತಿ ವರ್ಷ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ತಮ್ಮ ದೇಸಿ ಶೈಲಿಯ ಸಂಶೋಧನಾ ಕೇಂದ್ರಗಳಲ್ಲಿಯೇ ನಮ್ಮ ದೇಶದ ವಿಜ್ಞಾನ ಪ್ರತಿಭೆಗಳು ವಿಶ್ವವನ್ನು ನಿಯಂತ್ರಿಸುತ್ತಿರುವ ಅತೀತ ಶಕ್ತಿ ಯಾವುದೆಂಬುದನ್ನು ಭೇದಿಸಬೇಕು ಎಂದು ಬಯಸುತ್ತಿದ್ದರು. ದೇಶ ಪರಕೀಯರ ಆಳ್ವಿಕೆಯಲ್ಲಿ ನಲುಗುತ್ತಿದ್ದಾಗ, ತನ್ನ ಅಸ್ತಿತ್ವಕ್ಕಾಗಿ ತಡಕಾಡುತ್ತಿದ್ದಾಗ, ಭಾರತೀಯರಲ್ಲಿ ಹೆಮ್ಮೆಯನ್ನು, ಆತ್ಮವಿಶ್ವಾಸವನ್ನು ಮತ್ತು ರಾಷ್ಟ್ರೀಯತೆಯ ಕಿಚ್ಚನ್ನು ಭುಗಿಲೆಬ್ಬಿಸಿದವರು ರಾಮನ್. ವಿಜ್ಞಾನಿಯಾಗಬೇಕಾದರೆ ವಿದೇಶಕ್ಕೆ ಹೋಗದೆ ಗತಿಯೇ ಇಲ್ಲ ಎಂಬಂತಹ ಸಂದರ್ಭದಲ್ಲಿ ರಾಮನ್ ತಮ್ಮ ವಿದ್ಯಾಭ್ಯಾಸ ಮತ್ತು ಸಂಶೋಧನೆ ಎಲ್ಲವನ್ನೂ ಕೈಗೊಂಡಿದ್ದು ಭಾರತದಲ್ಲಿ. ಸಂಶೋಧನೆಗೆ ಬಳಸಿದ್ದು ಸ್ಥಳೀಯ ಕಡಿಮೆ ಖರ್ಚಿನ ವಸ್ತುಗಳನ್ನು. ತಮಗೆ ಅಂತಾರಾಷ್ಟ್ರೀಯ ಮನ್ನಣೆ ದೊರೆತ ಮೇಲಷ್ಟೇ ಅವರು ಜ್ಞಾನದ ಮೂಲತತ್ವ ಸ್ವತಂತ್ರ ಚಿಂತನೆ ಮತ್ತು ಕಠಿಣ ಪರಿಶ್ರಮದಿಂದ ಕೂಡಿದೆ, ದುಬಾರಿ ಉಪಕರಣಗಳಿಂದ ಅಲ್ಲ. ಸರ್ ಸಿ.ವಿ. ರಾಮನ್. ವಿಶ್ವಕ್ಕಾಗಿ ಹಾಗೂ ವಿಜ್ಞಾನಕ್ಕಾಗಿ ವಿಜ್ಞಾನಿಗಳ ಸಂಶೋಧನೆಗಳ ಕೊಡುಗೆಗಳು ಅಪಾರವಾದದ್ದು. ಅಂತಹ ಮಹಾನ್ ವಿಜ್ಞಾನಿ ಭಾರತ ರತ್ನ ಸರ್ ಸಿ.ವಿ. ರಾಮನ್ ರವರ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ. ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ. ಎಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.